कुडची शहराला तालुका केंद्र घोषित करण्याच्या मागणीसाठी कुडचीमध्ये भव्य आंदोलन करण्यात आले. बेळगाव जिल्ह्यातील रायबाग तालुक्यातील कुडची शहरात लोकनिर्माण विभागाच्या विश्रामगृहापासून हजारो नागरिकांनी कुडचीला तालुका करा अशा घोषणा देत शहरातील दुकाने बंद ठेवून प्रमुख रस्त्यांवरून मोर्चा काढला. उपतहसीलदार SG दोडमणी यांच्या मार्फत निवेदन सादर करण्यात आले. कुडची परिसरातील विविध गावातून आलेल्या ग्रामस्थांनी सांगितले की कुडची शहर तालुका केंद्र झाल्यास आमच्याही सर्वांगीण सोयी होतील, त्यामुळे या मागणीला आमचा पूर्ण पाठिंबा असल्याचे त्यांनी स्पष्ट केले. ಸಮಿತಿ ಏನು ಹಮ್ಮಿಕೊಂಡಿದ್ದಾರೆ ತಾಲೂಕು ಆಗಲಿಕ್ಕೆ ಈ ಹೋರಾಟದಲ್ಲಿ ಪಾಲ್ಗೊಂಡಂತಹ ಮೊಟ್ಟ ಮೊದಲನೇದಾಗಿ ಮರ್ಚೆಂಟ್ ಅಸೋಸಿಯೇಷನ್ ಹಾಗೂ ನಮ್ಮ ಮೆಡಿಕಲ್ ಅಸೋಸಿಯೇಷನ್, ಡಾಕ್ಟರ್ ಸಾಹೇಬರು, ಇನ್ನುಳಿದ ಕನ್ನಡ ಪರ ಸಂಘಟನೆಗಳು, ESSS ಎಲ್ಲ ಸಂಘಟನೆ ಎಲ್ಲ ಹೆಸರು ತಗೋಗಿಲ್ಲ, ಎಲ್ಲ ಸಂಘಟನೆಗಳ ಪರವಾಗಿ ಇದೇನು ಹಮ್ಮಿಕೊಂಡಿದ್ದಾರೆ. ಹಾಗೂ ಕುಡ್ಚಿ, ಗುಂಡವಾಡ, ಶಿರಗೂರು, ನಿಲ್ಜಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿದವರಿಗೆ ನಾನು ಮೊದಲನೇದಾಗಿ ತುಂಬ ಧನ್ಯವಾದ ಹೇಳ್ತೇನೆ. ಯಾಕೆ ನಾವು ಬಹಳ ಚಿಕ್ಕವರು, ಇದಕ್ಕಿಂತ ಮುಂಚೆನೂ ಕೂಡ ಬಹಳ ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಕುಡ್ಚಿ ತಾಲೂಕು ಆಗ್ಬೇಕಂತ ಹೇಳಿ. ಇದೇನು ಮಾಡ್ತಾ ಇದ್ದಾರೆ, ಹೋರಾಟ ಮಾಡಿದ ನಂತರ ಅದೇ ರೀತಿ ಹೋರಾಟ ಮಾಡಿ ಮನವಿ ಕೊಡೋದು ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಪ್ರೊಸೆಸಿಂಗ್ ಮಾಡಬೇಕು. ಯಾಕಂದ್ರೆ ನಾವು ಮನವಿ ಕೊಟ್ಟ ತಕ್ಷಣ ಮತ್ತೆ ಮುಂದಿನ ಅಧಿವೇಶನದಲ್ಲಿ ಈಗ ಜಿಲ್ಲೆ ಬಂದಿದ್ದಾರೆ ಬೆಳಗಾವ, ನಾವು ಮಾತಾಡೋದು ಸರಿಯಲ್ಲ. ಇವತ್ತಿನವರೆಗೂ ಏನು ಹೋರಾಟ ಸಮಿತಿ ಮಾಡಿದ್ದಾರೆ ಅದಕ್ಕೆ ನಾನು ಕೃತಜ್ಞತೆ ಧನ್ಯವಾದ ಸಲ್ಲಿಸುತ್ತೇನೆ. ಯಾಕಂದ್ರೆ ದೊಡ್ಡ ಹೋರಾಟ ಕುರ್ಚಿಯಲ್ಲಿ ಈಗ ಅಧ್ಯಕ್ಷ ಹೇಳಿದ್ದಾರೆ, ಮೌಲಾನಾ ಹೇಳಿದ್ರು, ಬಹಳ ಒಳ್ಳೆ ರೀತಿ ನಮ್ಮಲ್ಲೇ ಸವಲತ್ತುಗಳಿದಾವೆ. ಎಲ್ಲ ಸವಲತ್ತುಗಳು ತಾಲೂಕು ಆಗ್ಲಿಕ್ಕೆ ಏನೋ ಒಂದು ತೊಂದರೆ ಇಲ್ಲದಂಗೆ ತಾಲೂಕು ಅವ್ರು ಮಾಡ್ಬೋದು. ಯಾಕಂದ್ರೆ ನಾವು ಯಾವಾಗ ಮಾಡ್ಬೋದು ಅದು ಹೇಳ್ತೀನಿ. ನಾವು ಪೇಪರ್ಸ್ ನಲ್ಲಿ ಎಲ್ಲಿಂದ ಕರೆಕ್ಟ್ ಇವತ್ತು ಮನೆ ಕೊಟ್ಟರೆ ನಾ ಮನೆ ಕೊಡ್ತೀವಿ, ಮನೆ ಕೊಡೋದು ಬೇಡ. ಅದಕ್ಕೊಂದು ಹೋರಾಟ ಸಮಿತಿ ರಚನೆ ಮಾಡ್ರಿ, ಯಾರಾದ್ರೂ ಹಿರಿಯರು ಪಾಲ್ಗೊಂಡ್ರಿ, ಒಬ್ರು ಯಾರು ಹಿರಿಯರು ವಕೀಲರು ಇರ್ತಾರೆ, ಸಜೆಷನ್ ತಗೊಂಡು ಡೇ ಟು ಡೇ ಒನ್ ವೀಕ್ಲಿ ಆಗಲಿ ಒಂದಾದ್ರೂ ರಿವ್ಯೂ ಮೀಟಿಂಗ್ ಮಾಡ್ಕೊಂಡು ಅದ್ರ ಬಗ್ಗೆ ಏನ್ ನಡೀತಾ ಇದೆ, ಏನ್ ಮಾಡ್ಬೇಕಂತ ಮಾಡಿದ್ರೆ ಇನ್ನೂವರೆಗೂ ತಾಲೂಕು ಆಗ್ತಾ ಇತ್ತು. ನನ್ನ ಅನಿಸಿಕೆ ಹೇಳ್ತಾ ಇದ್ದೇನೆ. ಇನ್ನು ಮುಂದೆ ಈ ಏನು ಅಧಿವೇಶನದಲ್ಲಿ ಬಂದಿದ್ದಾರೆ ಎಲ್ಲರೂ, ಮಾನ್ಯ ಸಚಿವರು ಬಂದಿದ್ದಾರೆ, CM ಸಾಹೇಬರು ಬಂದಿದ್ದಾರೆ. ಈಗ ಇದರಲ್ಲಿ ಈ ಕುರ್ಚಿ ಹೋರಾಟ ಸಮಿತಿಯ ಬಗ್ಗೆ, ಕುರ್ಚಿ ತಾಲೂಕು ಆಗ್ಲಿಕ್ಕೆ ಬಗ್ಗೆ ಜನಪ್ರಿಯ ಶಾಸಕರು ಇದ್ದಾರೆ, ಅವರು ಕೂಡ ಈ ಸದನದಲ್ಲಿ ಧ್ವನಿ ಎತ್ತಿದ್ದು. ಹಾಗೆ ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಅವರು ಇದ್ದಾರೆ, ಅವರು ಕೂಡ ನಾವು ಪ್ರಸಂಗ ಬಿದ್ದಾಗ ನಾನ್ ಪಾಲಿಟಿಕಲ್ ಆಗಿ ಕುರ್ಚಿ ಬಗ್ಗೆ ನಾವು ಎಲ್ಲಿ ಬೇಕಾದ್ರೆ ಬರಾಕ್ ಹಿಡಿದೀವಿ. ಎಲ್ಲರೂ ಒಂದಾಗಿ ತಾಲೂಕು ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಶ್ರಮಿಸಬೇಕು. ಈ ಹಿಂದೆ ಏನು ಶ್ರಮಿಸಿದ್ದಾರೆ ಎಲ್ಲ ಹಿರಿಯರಿಗೆ ಅವರು ಕೂಡ ನಾನು ಧನ್ಯವಾದ ಹೇಳ್ತೇನೆ. ಎಲ್ಲರೂ ಕೂಡ ಕುರ್ಚಿ ತಾಲೂಕು ಆಗ್ಲಿಕ್ಕೆ ಎಲ್ಲರೂ ಹೋರಾಡೋಣ. ನಾವೀಗ ನಮ್ದು ವಯಸ್ಸಾದ 40, ಮುಂದಿನ ನಮ್ಮ ಹುಡುಗರಿಗೂ ಸಹಿತ ಆದ್ರೂ ತಾಲೂಕಾ ಬರ್ಲಿ ಅಂತ ನಾವು ಆಶಿಸ್ತೇವೆ. ಯಾಕಂದ್ರೆ ನಮ್ಮ ಜೀವನ ಹೋಯ್ತು ಇದರಲ್ಲಿ ಕುರ್ಚಿ ಅಂತ. ನೆಕ್ಸ್ಟ್ ಫ್ಯೂಚರ್ ನಮ್ಮ ಹುಡುಗರಿಗೆ ನೋಡ್ರಿ, ಸಣ್ಣ ಮಕ್ಕಳು ಬಂದಿದ್ದಾರೆ, ಆ ಶಿಕ್ಷಣ ಸಂಸ್ಥೆಗಳು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಪೊಲೀಸ್ ಸ್ಟೇಷನ್ ಈಗೇನು ಕೊಡ್ತಿದ್ದಾರೆ, ಪೊಲೀಸ್ ಸ್ಟೇಷನ್ ಮಾಧ್ಯಮದವರು ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ಈ ಪ್ರೊಟೆಕ್ಷನ್ ಇಲ್ಲಿಗೆ ನಿಲ್ಲಬಾರದು. ಮುಂದಿನ ದಿನಮಾನಗಳಲ್ಲಿ ನಾವೇನ್ ರೀತಿ ಯಾವ ರೀತಿ ಡಾಕ್ಯುಮೆಂಟ್ ರೆಡಿ ಮಾಡಿ ಏನ್ ಮಾಡ್ಬೇಕಲ್ಲ ಎಲ್ಲರೂ ಸೇರ್ಕೊಂಡು ಮಾಡ್ಬೇಕಂತ ಹೇಳಿ ಈ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿ ಸಲ್ಲಿಸ್ತೇನೆ. ಶಿರಗೂರು, ಸುತ್ತಟ್ಟಿ, ನಿಲ್ಜಿ, ಬೆಕ್ಕೇರಿ, ಸಿದ್ದಾಪುರ, ಕೆಂಬ್ಲಾಪುರ, ಪರಮಾನವಾಡಿ ಪ್ರತಿಯೊಂದು ಗ್ರಾಮದ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಮತ್ತು ನಾಗರಿಕರಿಗೆ ಮೊದಲು ಧನ್ಯವಾದ ಹೇಳ್ತೇನೆ. ಇಷ್ಟೆಲ್ಲ ಖುಷಿಯಿಂದ ಬದುಕ್ತದ್ದು ಅಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ. ಆ ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ, ಪ್ರತಿಯೊಬ್ಬ ಕಟ್ಟ ಕಡೆಯ ಮನುಷ್ಯನಿಗೂ ಸರ್ಕಾರದ ಸವಲತ್ತು ಮುಟ್ಟಬೇಕು. ಈ ಸವಲತ್ತು ಯಾವಾಗ ಮುಟ್ಟದಪ್ಪ ಅಂತಂದ್ರೆ ಸರ್ಕಾರ ನಮ್ಮ ಮಾತು ಕೇಳಬೇಕು. ಸೊ ನಾವು ಯಾಕೆ ಸ್ಟ್ರೈಕ್ ಮಾಡತ್ತೀವಪ್ಪ ಅಂತಂದ್ರೆ ಎಲ್ಲಾ ತರದ ಸವಲತ್ತುಗಳು ನಮಗೆ ಮುಟ್ಟತ್ತಿಲ್ಲ. ಅದು ಮುಟ್ಟಬೇಕಂತಂದ್ರೆ ಕುಡ್ಚಿ ತಾಲೂಕು ಆಗೇ ಆಗಬೇಕು. ಕುಡ್ಚಿ ತಾಲೂಕು ಆಗ್ಬೇಕೋ ಬೇಡ, ಎಲ್ಲರೂ ಜೋರಾಗಿ ಹೇಳಿ, ತಾಲೂಕು ಆಗ್ಬೇಕೋ ಬೇಡ. ನಾವು ಇನ್ನೂ ತನಕ ಮಹಾತ್ಮ ಗಾಂಧಿಯವರ ದಾರಿಯಲ್ಲಿ ಅಹಿಂಸೆಯಲ್ಲಿ ಪ್ರತಿಭಟನೆ ಮಾಡತ್ತೀವಿ. ಇನ್ನು ಮುಂದೆ ನಮ್ಮ ಘನತೆವೆತ್ತ ಸರ್ಕಾರ, ಮುಖ್ಯಮಂತ್ರಿ, ನಮ್ಮ ಶಾಸಕರು, ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಕರೆಗೆ ಹೋಗೊಟ್ಟು ನಮ್ಮನ್ನ ನಾವು ಮಾಡುವ ಸ್ಟ್ರೈಕಿಗೆ ಅವ್ರು ರಿಪ್ಲೈ ಕೊಡ್ಲಿಲ್ಲ ಅಂದ್ರೆ ಇನ್ನು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ. ಇದು ನನ್ನ ಬಾಯಿಲೆ ಬರಬಾರ್ದು. ಯಾಕಂತಂದ್ರೆ ನಮ್ಮ ಮೆಡಿಕಲ್ ಅಸೋಸಿಯೇಷನ್ ಡಾಕ್ಟರ್ ಎಂಥ ಕೊರೋನಾ ಟೈಮ್ದಾಗೂ ನಾವು ನಮ್ಮ ಜೀವನ ಪಣಕ್ಕಿಟ್ಟು ನಾವು ಎಲ್ಲ ರೋಗಿಗಳನ್ನು ಉಳಿಸಿದೆವು. ಆದ್ರೂ ನಾವು ಇನ್ನು ಊರಿನ ವಿಷಯಕ್ಕೆ ಬಂತು,
ನಮ್ಮ ನಾಗರಿಕರ ವಿಷಯಕ್ಕೆ ಬರ್ತಂದ್ರೆ ಇವತ್ತು ನಾವು ಹೇಳಿದ ಊರಿಗೆ ನಾವು ಅಸೋಸಿಯೇಷನ್ರು ಸಪೋರ್ಟ್ ಅದೀವಿ. ಇನ್ನು ಮುಂದಿನ ದಿನಮಾನದಾಗ ನಮ್ಮ ಮಾತಿಗೆ ಹೋಗೊಟ್ಟು ನಮ್ಮ ಮಾನ್ಯ ಸಚಿವರು, ಶಾಸಕರು, ಮಾಜಿ ಶಾಸಕರು, ನಮ್ಮ ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮಗೆ ರಿಪ್ಲೈ ಕೊಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಕ್ ಈ ಸಂಘಟನೆ ಜೊತೆ ನಾವು ಮೆಡಿಕಲ್ ಅಸೋಸಿಯೇಷನ್ ಡಾಕ್ಟರ್ಸ್ ತಯಾರಿದೆ ಅಂತ ಹೇಳಕ್ ನಾವು ಬಯಸ್ತೀವಿ. ಇದು ನಾವು ಹೇಳುದು ಇಲ್ಲಿಂದ ಬೆಳಗಾವಿ ತನಕ ಅಲ್ಲ, ಅಧಿವೇಶನ ಅಷ್ಟ ಅಲ್ಲ, ಬೆಂಗಳೂರು ತನಕನು ಮುಟ್ಟಬೇಕು. ನಮ್ಮ ಹಕ್ಕು ನಾವು ಪಡೆದೇ ತೀರ್ಥ ಅಂತ ಹೇಳಕ್ ಈ ಮುಖಾಂತರ ನಾ ಬಯಸ್ತೇನೆ. ತಾಲೂಕ್ ಆಗೇ ಆಗಬೇಕು. ಇಲ್ಲಿ ಆಗಮಿಸಿದಂತ ಎಲ್ಲರಿಗೂ ನಾವು ಧನ್ಯವಾದ ಹೇಳೋದು. कुडची व परिसरातील ग्रामस्थ भविष्यात तीव्र आंदोलन छेडतील असा इशारा नगर परिषद अध्यक्ष हमीदुद्दीन रोहिले यांनी दिला. ते म्हणाले की येत्या बुधवारी आमदार, जिल्हा प्रभारी मंत्री व महसूल मंत्री यांच्यासह शिष्टमंडळाने मुख्यमंत्री यांची भेट घेऊन निवेदन सादर केले जाईल. ಕುರ್ಚಿ ತಾಲೂಕಾ ಹೋರಾಟ ಸಮಿತಿ ಕುರ್ಚಿ ವತಿಯಿಂದ ಕುರ್ಚಿ ಕೇಂದ್ರ ಕುರ್ಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಮಾಡಬೇಕೆಂದು ಘೋಷಣೆ ಮಾಡಬೇಕೆಂದು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಕುರ್ಚಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದೇವೆ. ತಮ್ಮ ಮುಖಾಂತರ ನಮ್ಮ ಮಾನ್ಯ ಘನ ಸರ್ಕಾರ, ಮುಖ್ಯಮಂತ್ರಿ ಅವರಿಗೆ, ಉಸ್ತುವಾರಿ ಸಚಿವರಿಗೆ, ನಮ್ಮ ಶಾಸಕರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಕುರ್ಚಿಯನ್ನು ಬೇಗನೆ, ಆದಷ್ಟು ಬೇಗನೆ ಕುರ್ಚಿ ಪಟ್ಟಣವನ್ನು ಈ ಅಧಿವೇಶನದಲ್ಲಿ ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕಂತ ನಮ್ಮ ಇಲ್ಲಿ ಕುರ್ಚಿ, ಸುಟಟ್ಟಿ, ನಿಲ್ಜಿ, ಮೊರಬ್, ಕಮಲಾಪುರ, ಸಿದ್ದಾಪುರ, ಯಲ್ಪರಟ್ಟಿ, ಹೆಬರಟ್ಟಿ, ಕೊಂಡವಾ, ಶಿರ್ಗೂರ್ ಸುತ್ತಮುತ್ತ ಎಲ್ಲ ಗ್ರಾಮದ ಮನವಿಯನ್ನು ನಾವು ಇವತ್ತು ಡಿಪ್ಯೂಟಿ ತಹಸೀಲ್ದಾರ್ ಮುಖಾಂತರ ಘನ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಕುರ್ಚಿ ತಾಲೂಕು ಆಗುವ ಎಲ್ಲ ಅರ್ಹತೆಗಳಿವೆ. ಇಲ್ಲಿ ನಮ್ಮ ಡಿಪ್ಯೂಟಿ ತಹಸೀಲ್ದಾರ್ ನಾಡ ಕಚೇರಿ ಇದೆ, APMC ಮಾರ್ಕೆಟ್ ಇದೆ, ಹಳೆಯ ಪೊಲೀಸ್ ಸ್ಟೇಷನ್ ಇದೆ, ಬ್ರಿಟಿಷ್ ಕಾಲದಿಂದ ಇರುವ ರೈಲ್ವೆ ಜಂಕ್ಷನ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ನೆಮ್ಮದಿ ಕೇಂದ್ರ ಇದೆ, ಹೆಸ್ಕಾಮ್ ಇದೆ, ಹೆಸ್ಕಾಮ್ ಆಫೀಸ್ ಇದೆ, 220 KV ಸ್ಟೇಷನ್ ಇದೆ, ಮತ್ತು ನಮ್ಮ ಸಮುದಾಯ ಕೇಂದ್ರ ಇದೆ, ಆರೋಗ್ಯ ಸಮುದಾಯ ಕೇಂದ್ರ ಇದೆ, ವೆಟರ್ನರಿ ಹಾಸ್ಪಿಟಲ್ ಇದೆ. ಬೇರೆ ಬೇರೆ ಅನೇಕ ನಮ್ಮಲ್ಲಿ 30ಕ್ಕಿಂತ ಜಾಸ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ, 3 ಪದವಿ ಕಾಲೇಜುಗಳಿವೆ, 1 ಪದವಿ ಕಾಲೇಜ್ ಇದೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ 20ಕ್ಕಿಂತ ಜಾಸ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ. ಇಲ್ಲಿ ನಾವು ಆಲ್ರೆಡಿ ಡಿಪ್ಯೂಟಿ ತಹಸೀಲ್ದಾರ್ಗೆ ಆಫೀಸ್ ಮಾಡಲಿಕ್ಕೆ ಇಲ್ಲಿ 20 ಗುಂಟೆ ಜಾಗವನ್ನು 2008ರಲ್ಲಿ ಆಲ್ರೆಡಿ ಒಂದು ಗಿಫ್ಟ್ ನೀಡಿ ಮಾಡೋನ್ನು ಕೊಟ್ಟಿದ್ದಾರೆ. ಬರುವ ದಿನಮಾನಗಳಲ್ಲಿ ಬೇರೆ ಬೇರೆ ಯಾವ ಆಫೀಸ್ಗಳು, ಕಚೇರಿಗಳು, ಸರ್ಕಾರಿ ಕಚೇರಿಗಳು ಕುರ್ಚಿಯಲ್ಲಿ ಮಾಡೋಕ್ಕೆ ಬರಬೇಕು. ಅದಕ್ಕೆ ಜಾಗದ ಸವಲತ್ತು ಕೂಡ ನಾವು ಇವತ್ತು ನಮ್ಮ ಘನ ಸರ್ಕಾರ ಒಂದು ಕಮಿಟಿ ಹಾಕಿದರೆ ನಾವು 8 ದಿನದಲ್ಲಿ ಜಾಗವನ್ನು ಕೊಡಲಿಕ್ಕೆ ಕುರ್ಚಿ ಪಟ್ಟಣದ ಎಲ್ಲ ಜನರು ಸಿದ್ಧರಾಗಿದ್ದಾರೆ. ಎಲ್ಲ ಮುಖಂಡರು ಕೂಡ ಇಲ್ಲಿ ಹೇಳಿದ್ದಾರೆ, ನಾವು ಯಾವುದೇ ರೀತಿಯ ಸರ್ಕಾರಿ ಕಚೇರಿಗಳಿಗೆ ಜಾಗ ಕೂಡ ಇಲ್ಲೇ ಸೌಲಭ್ಯವನ್ನು ಮಾಡಿಕೊಡ್ತೀವಿ. ಮತ್ತು ಕುರ್ಚಿ ಒಂದು 50,000ಕ್ಕಿಂತ ಜಾಸ್ತಿ ಜನಸಂಖ್ಯೆ ನಮ್ಮ ಪಟ್ಟಣವಾಗಿದೆ. ಸುತ್ತಮುತ್ತಲಿನ ಜನಸಂಖ್ಯೆ, ಊರಿನ ಎಲ್ಲ ಜನಸಂಖ್ಯೆ ಸೇರಿಸಿದರೆ ಇದು 1 ಲಕ್ಷಕ್ಕೆ ಸಮೀಪ ನಮ್ಮ ಎಲ್ಲ ಜನಸಂಖ್ಯೆ ಆಗುತ್ತದೆ. ಅದಕ್ಕಾಗಿ ಕುರ್ಚಿ ಪಟ್ಟಣವನ್ನು ನಮ್ಮ ಮತಕ್ಷೇತ್ರ, ಕುರ್ಚಿ ಶಾಸಕರ ಮತಕ್ಷೇತ್ರ ಕುರ್ಚಿ ಪಟ್ಟಣವನ್ನಿದೆ. ಅದಕ್ಕಾಗಿ ಕುರ್ಚಿ ಪಟ್ಟಣವನ್ನು ಬೇಗನೆ ಈ ಅಧಿವೇಶನದಲ್ಲಿ ಕುರ್ಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕಂತ ಘನ ಸರ್ಕಾರದಲ್ಲಿ ಕುರ್ಚಿ ಪಟ್ಟಣದ ಸುತ್ತಮುತ್ತಲಿನ ಎಲ್ಲ ಜನರ ಪರವಾಗಿ, ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ, ಎಲ್ಲರ ಪರವಾಗಿ ನಾವು ಇಲ್ಲಿ ಘನ ಸರ್ಕಾರಕ್ಕೆ ವಿನಂತಿ ಮಾಡುತ್ತೇವೆ. ಸರಿ, ಬೆಳಗಾವಿದಾಗ ಘನ ಸರ್ಕಾರಕ್ಕೆ ಉಗ್ರ ನಾಳದ ಇವತ್ತು ಡಿಪ್ಯೂಟಿ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೇವೆ. ಮತ್ತು ಬುಧವಾರ ದಿನ ನಾವು ಅಧಿವೇಶನದಲ್ಲಿ ಹೋಗಿ, ಬೆಳಗಾವಿಯಲ್ಲಿ ಹೋಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗೆ, ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ, ರೆವಿನ್ಯೂ ಮಿನಿಸ್ಟರ್ ಅವರಿಗೆ ಎಲ್ಲರಿಗೂ ಭೇಟಿಯಾಗಿ ನಾವು ಪರ್ಸನಲಿ ಅವ್ರಿಗೂ ಕೂಡ ನಮ್ಮ ಕುರ್ಚಿ ಪಟ್ಟಣದ ಬಗ್ಗೆ ಹೇಳಿ ನಾವು ಮನವಿಯನ್ನು ಕೊಡೋದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. या आंदोलनात तालुका संघर्ष समितीचे सदस्य, मर्चंट असोसिएशन, डॉक्टर्स असोसिएशन, कर्वे, DSS, विविध कन्नड समर्थक संघटना व सामाजिक संस्थांचे पदाधिकारी तसेच कुडची व परिसरातील गावातील प्रमुख नागरिक आणि हजारो ग्रामस्थ सहभागी झाले होते. ब्युरो रिपोर्ट, KMM मराठी, कुडची.